ಹಾಯ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಜಗ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ. ನಾನು ಬೆಳಗ್ಗೆ ಎದ್ದ ತಕ್ಷಣ ಡೈಲಿ ನಾನೇನು ಡಯೆಟ್ ಅಂತ ಏನು ಮಾಡ್ತಾಯಿಲ್ಲ, ಮಾಡೋದು ಇಲ್ಲ. ಯಾಕಂದರೆ ನನಗೆ ಅದೆಲ್ಲ ಆಗಿ ಬರೋದಿಲ್ಲ. ಯಾವಾಗ ಬೇಕಾವಾಗ ತಿಂತಾ ಇರ್ತೀವಿ, ಅದೆಲ್ಲ ಕಾಮನ್ನು. ನನಗೆ ಅದೆಲ್ಲ ಇಷ್ಟ ಆಗಲ್ಲ. ಆದರೆ ಎದ್ದ ತಕ್ಷಣ ನಾನು ಒಂದು ಲೋಟ ಯಾವುದಾದ್ರೂ ಸೀಡ್ಸ್ ವಾಟರನ್ನು ಕುಡಿತಾ ಇರ್ತೀನಿ. ಅದಾಗಿರ್ಬೋದು, ಮತ್ತು ಕ್ಯುಮಿನಿ ವಾಟರ್ ಆಗಿರ್ಬೋದು, ಮತ್ತು ಜೀರಿಗೆ, ಆ ಥರ ಯಾವುದಾದ್ರೂ ಒಂದು ವಾಟರ್ ಕುಡಿತಾ ಇರ್ತೀನಿ. ಇವತ್ತು ನಾನು ಮೆಂತೆ ಕಾಳಿಂದು ನೀರಿಗೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಕುಡಿದೆ. ಹಾಗೆ ಒಂದು ಪಪ್ಪಾಯ ಇತ್ತು, ನೆನ್ನೆ ಪಪ್ಪಾಯ ತೊಗೊಂಡು ಬಂದಿದ್ರು, ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ತುಂಬ ದಪ್ಪದಾಗಿತ್ತು. ಈ ರೀತಿ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೆ. ನಮ್ಮಮ್ಮ ನಮಗೆ ಫ್ರೆಶ್ ಆಗಿ ಹೊಲ್ದ ಹತ್ರಕ್ಕೆ ಹೋಗಿ ಬೆಳಿಗ್ಗೆನೇ ಕಟ್ ಮಾಡಿ ಕೊಡೋರು. ಅದೆಲ್ಲ ತುಂಬ ಇವಾಗ ನೆನಪಾಗ್ತಾ ಇತ್ತು. ನಾನು ನನ್ನ ಮಕ್ಕಳಿಗೆ ಖಾಲಿ ಹೊಟ್ಟೆಗೆ ಕೊಟ್ಟರೆ ಮಕ್ಕಳಿಗೆ ಒಂದಿಷ್ಟು ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಹಾಗಾಗಿ ಖಾಲಿ ಹೊಟ್ಟೆಗೆ ಮಾಡಿಕೊಡೋಣ ಒಂದಿಷ್ಟು ಪೀಸ್ನ ಅಂತ ಅಂದ್ಬಿಟ್ಟು ಕೊಡ್ತಾಯಿದ್ದೆ. ಆವಾಗಿನ ಫ್ರೆಶ್ನೆಸ್ ಇವಾಗ ಸಿಗೋದೇ ಇಲ್ಲ. ಯಾವುದೇ ಫ್ರೂಟಲ್ಲಾಗಿರ್ಬೋದು, ಯಾವುದೇ ವೆಜಿಟೇಬಲ್ಸಲ್ಲಾಗಿರ್ಬೋದು. ಆವಾಗ ನಮ್ಮಮ್ಮ ಅಂದರೆ ನಮ್ಮದೇ ಆಗಿರೋದು, ನಮ್ಮ ಹೊಲ್ದ ಹತ್ರನೇ ಬೆಳೀತಾ ಇದ್ವಿ. ಚಿಕ್ಕದೆಲ್ಲ ಸಿಗ್ತಾಯಿತ್ತು. ಒಂದೊಂದು ಹಣ್ಣು ಹಾಗೇ ಪೀಸ್ ಮಾಡಿ ಕೊಡೋರು ನಮ್ಮಮ್ಮ. ಅದೆಲ್ಲ ಇವಾಗ ನೆನೆಸ್ಕೊತಾ ಇದ್ದೆ ನಾನು. ತುಂಬಾ ಚೆನ್ನಾಗಿರೋದು ಅವಾಗಿನ ಮೆಮರೀಸ್ ಎಲ್ಲ. ಇಷ್ಟೆಲ್ಲ ಆದಮೇಲೆ ನನ್ನ ಮಗನೂ ಎದ್ದು ಬಂದ. ಅವನಿಗೂ ಖಾಲಿ ಹೊಟ್ಟೆಗೆ ಕೊಡೋಣ ಅಂತ ಅಂದ್ಬಿಟ್ಟು ನೀಟಾಗಿ ಈ ರೀತಿ ಇದನ್ನು ಮಾಡಿ ಒಂದು ಪೋರ್ಕಿಗೆ ಹಾಕ್ಕೊಟ್ಟೆ. ನನ್ನ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈ ಥರ ಪೀಸೇ ಮಾಡಬೇಕು. ಇದೆಷ್ಟೆಲ್ಲ ಆದಮೇಲೆ ನಾನು ರವೆ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡು ಒಂದು ಕಪ್ ರವೆಗೆ ಒಂದು ಅರ್ಧ ಕಪ್ ಮೊಸರು, ಸ್ವಲ್ಪ ಉಪ್ಪು, ಜೀರಿಗೆ ಮತ್ತು ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಕಲಸಿ ಇಟ್ಕೊತಾ ಇದ್ದೀನಿ. ಇದೆಲ್ಲ ಒಂದು 5 ಮಿನಿಟ್ಸ್ ಕಲಸಿ ಇಟ್ಕೊಂಡ್ಮೇಲೆ ಮುಚ್ಚಿಡಬೇಕು. ಯಾಕಂದರೆ ಒಂದು 10 ಮಿನಿಟ್ಸ್ ಆದರೂ ಬಿಡಬೇಕು, ರವೆ ಸ್ವಲ್ಪ ನೆನೆಯೋ ಥರ. ಇದೆಲ್ಲ ಬಿಟ್ಟಮೇಲೆ ಈ ರೀತಿ ಒಂದು ಪೇಪರ್ನ ತೊಗೊಂಡು ನೀಟಾಗಿ ತೊಟ್ಕೊಂಡು ಒಲೆ ಮೇಲೆ ಹಾಕ್ಕೊಂಡ್ರು ಅಂತೂ ರೊಟ್ಟಿ ಕತೆ ಮುಗಿಯುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.